ಅಣ್ಣ ಒಂದ್ ಟೀ ಕೊಡ್ರಿ. ಓ ಮಗ, ಅಣ್ಣ ಇನ್ನೊಂದು ಟೀ ಕುಡಿ. ಓ ಅಣ್ಣ ಇನ್ನೊಂದು ಟೀ ಕುಡಿ. ಗುರು ಸ್ವಲ್ಪ ಈ ಕಡೆ ಬಾ, ಏನೋ ಮಾತಾಡ್ಬೇಕು. ಗುರು ಎಲ್ಲಾದ್ರೂ ಸ್ವಲ್ಪ ದುಡ್ಡು ಇಸ್ಕೊಡು ಗುರು, ಪ್ರಾಬ್ಲಮ್ ಇದೀನಿ. ಏ ನಂದೇ ದೊಡ್ಡ ಪ್ರಾಬ್ಲಮ್ ಇದೆ. ಊಟ ಮಾಡ್ತೇ ಟೀ ಕುಡಿತಾ ಕುಡಿ ಮಗ, ದುಡ್ಡು ಮಾತ್ರ ಕೇಳ್ಬೇಡ. ಗುರು ಎಲ್ಲಾದ್ರೂ ಇಸ್ಕೊಡು ಗುರು, ಯಾರಿಗೋ ಕೊಡ್ಬೇಕು, ತುಂಬಾ ಹಿಂಸೆ ಕೊಡ್ತಾ ಇದಾರೆ. ಏನ್ ನಮ್ದವರೆಲ್ಲ ಮೋಸ ಮಾಡೋರೆ ಅಪ್ಪ, ನಾನೇ ಪ್ರಾಬ್ಲಮ್ ಇದ್ದೀನಿ, ಆಗಲ್ಲಪ್ಪ. ಗುರು ನಿಮ್ಮ ಅನ್ನ ತಿಂದಿದ್ದೀನಿ ಗುರು, ನಾನ್ ಮೋಸ ಮಾಡ್ತೀನ ಗುರು, ನಮ್ಗೆ ಇಸ್ಕೊಡು ಗುರು. ಅಣ್ಣ ಸ್ವಲ್ಪ ನನ್ನ ಫ್ರೆಂಡ್ಗೆ ಅಮೌಂಟ್ ಬೇಕಾಯ್ತಣ್ಣ. ನೋಡು ಮಂಜು, ನಿನ್ ಫ್ರೆಂಡ್ ಯಾರೋ ನನ್ಗೆ ಗೊತ್ತಿಲ್ಲ, ನಿನಗ್ ಬೇಕಾ ದುಡ್ಡು ಕೇಳು, ಬೇರೆ ಕತೆ ಬೇಡ. ಸರಿ, ನನ್ನ ನಂಬಿಕೆ ಮೇಲೆ ಕುಡಿ ಅಣ್ಣ, ಕಟ್ಟಿಸ್ಕೊಡ್ತೀನಿ. ನೀನ್ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ, ನನ್ನ ನಂಬಿ ದುಡ್ಡು ಕೊಡ್ತಾವ್ರೆ, ಕರೆಕ್ಟಾಗಿ ಕಟ್ಬಿಡಪ್ಪ. ನನ್ನ ಸಂಬಂಧಿಕರೇ ನಂಗೆ ಆಗ್ಲಿಲ್ಲ ಗುರು, ನೀನ್ ನಂಬಿಕೆ ಉಳ್ಸ್ಕೋತೀನಿ ಗುರು, ನನ್ನ ಪಾಲಿನ ದೇವ್ರು ಗುರು. ಯಾಕೆ ಮಂಜಣ್ಣ ಟೆನ್ಷನ್ ಇದೆಯಾ? ಏನ್ ಮಾಡೋದಣ್ಣ, ಅವನು ದುಡ್ಡು ಇಸ್ಕೊಟ್ಟೆ, ಫೋನ್ ಮಾಡಿದ್ರೆ ಫೋನೇ ತೆಗಿತಾ ಇಲ್ಲ. ಅದಕ್ಕೆ ಇಂಥ ನಮ್ಮಕರಂ ನನ್ನ ಮಕ್ಕಳೆಲ್ಲ ನಂಬಾರ್ದು ಅನ್ನೋದು. ಇವತ್ತಿಲ್ಲ ನಾಳೆ ಕೊಡ್ತೀನಿ ಅನ್ಬೇಕು, ಈ ತರ ನಾಲ್ಗೆ ಬಣ್ಣ ಹಾಕ್ಬಾರ್ದು. ಏನ್ ಮಾಡೋದಣ್ಣ, ನಮ್ದವರೆಲ್ಲ ಇದೇ ತರ ಮಾಡ್ತಾರೆ. ಏನೋ ಕೇಳೋಣ ಅಂತ ಬಂದೆ, ನೀನೇ ಟೆನ್ಷನ್ ಇದೆಯಾ? ಏನ್ ಹೇಳೋಣ? ಗಾಡಿ ಬೇರೆ ಸೀಜಿಂಗ್ ಎಲ್ಲ ಐತೆ, ಫ್ಯಾಮಿಲಿ ಬೇರೆ ಕರ್ಕೊಂಡ್ ಬರ್ಬೇಕು, ಮನೆ ಮಾಡ್ಬೇಕು, ಎಲ್ಲಾದ್ರೂ ಸ್ವಲ್ಪ ದುಡ್ಡು ಇಸ್ಕೊಡೋಣ. ನಾನು ಇಷ್ಟೊತ್ತೇನ್ ಕತೆ ಹೇಳ್ತಿದ್ನಣ್ಣ, ಅವನೇ ಕಟ್ಟಿಲ್ಲ ಅಣ್ಣ, ನಂದೇ 108 ಪ್ರಾಬ್ಲಮ್ ಐತಣ್ಣ. ಅಣ್ಣ ನನಗೆ ಅವನ ಕತೆ ಬೇಡ, ನಾನು ಡೇ ಟು ಡೇಟು ಕಟ್ಕೊಂಡು ಹೋಗ್ತೀನಿ, ನಿನ್ ನಂಬಿಕೆ ಉಳ್ಸ್ಕೊತೀನಿ. ಇದೊಂದ್ಸರಿ ಎಲ್ಲಾದ್ರೂ ಇಸ್ಕೊಡೋಣ. ಅಣ್ಣ ನನ್ನ ಫ್ರೆಂಡ್ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು, ಹಾಕಿ ಅಣ್ಣ ಕಟ್ಟಿಸ್ಕೊಡ್ತೀನಿ. ಫಸ್ಟ್ ಅವನೇ ಅಮೌಂಟ್ ಕ್ಲಿಯರ್ ಮಾಡಿಲ್ಲ, ಫಸ್ಟ್ ಕ್ಲಿಯರ್ ಮಾಡಲಿ. ನೋಡ್ದಾ, ಅವನೇ ಅಮೌಂಟ್ ಕೊಟ್ಟಿಲ್ಲ, ಫೋನ್ ಮಾಡಿದ್ರೆ ಕಟ್ ಮಾಡ್ತಾರೆ. ಬೇರೆ ಎಲ್ಲಾದ್ರೂ ಇಸ್ಕೊಡೋಣ, ಕರೆಕ್ಟಾಗಿ ಕಟ್ಕೊಂಡು ಹೋಗ್ತೀನಿ. ಸರಿ, ಫ್ಯಾಮಿಲಿ ಬೇರೆ ಕರ್ಕೊ ಬರ್ಬೇಕು ಅಂತ್ಯಾ? ಅಲ್ಲೊಂದು ಬೇರೆ ಕಡೆ ಒಂದ್ ಐತೆ, ಅಲ್ಲಿ ಡೇಟ್ ಕರೆಕ್ಟಾಗಿ ಕಟ್ಬಿಡ್ಬೇಕಪ್ಪ, ಇಲ್ಲ ನಮ್ಮ ಆಯ್ತಾ ಬಂದ್ಬಿಡ್ತಾರೆ. ಫೈನಾನ್ಸರ್ ನಿಮ್ ಮನೆ ಬಾಗ್ಲಿಗೆ ಬರಗಂಟ ಬಿಡೋಲ್ಲ ಅಣ್ಣ, ನಾವೇನ್ ಕಚಡಗಳಲ್ಲ, ಡೇ ಟು ಡೇಟ್ ಕಟ್ಕೊಡ್ತೀನಿ. ಸರಿ, ಈಸ್ಕೊಡ್ತೀನಿ ಬೇಡ. ಇವನ್ ಯಾರಪ್ಪ ಫೋನ್ ಮಾಡಿ ಹಿಂಸೆ ಕೊಡ್ತಾನೆ, ನಾನೇನು ಊರು ಬಿಟ್ಟು ಓಡೋಗ್ಬಿಡ್ತೀನ. ಇವತ್ತಿಲ್ಲ ನಾಳೆ ಕೊಡ್ತೀವಿ. ಹಲೋ ಹೇಳು ಗುರು. ಎಲ್ಲ ದುಡ್ಡೇ ಹಾಕಿಲ್ವಲ್ಲ, ಫೈನಾನ್ಸರ್ ಫೋನ್ ಮಾಡ್ತಾವ್ರೆ ಕಣ. ಇರು ಗುರು, ನಾನೇ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ಇದ್ದೀನಿ, ನಾನು ಮಾಡ್ತೀನಿ. ಹಲೋ ಲವ್ 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 ಈ ವಯ್ಯ ಬೇರೆ ಫೋನ್ ಮಾಡಿ ತಲೆ ತಿಂತಾನೆ ಗುರು. ಓ ನನಗೂ ಮಾಡ್ತಾನಪ್ಪ, ನೋಡಿಲಿ ಅವನೇ ಮಾಡ್ದ. ನಿನ್ ದುಡ್ಡೇ ತಿನ್ಕೊಂಡು ಹೋಗ್ಬಿಡ್ತೀವಣ್ಣ, ನಮ್ದೇ 108 ಟೆನ್ಷನ್. ಪದೇ ಹಿಂಗ್ ಫೋನ್ ಮಾಡೋಣ, ಇಡಲ್ಲ ಈ ಫೋನ. ಇರು, ನನಗೂ ಫೋನ್ ಮಾಡ್ತಾವನೆ, ಅದೇನು ಕೇಳ್ತೀನಿ ಇರು. ಹಲೋ ಹೇಳು. ಎಲ್ಲ ದುಡ್ಡೇ ಹಾಕಿಲ್ವಲ್ಲ 5 ವಾರದಿಂದ. ಕೊಡ್ತೀನಿ ರಯ್ಯ. ಕೊಡ್ತೀನಿ ಅಂದ್ರೆ ಯಾವಾಗ ಕೊಡ್ತೇಯಾ? ಫೈನಾನ್ಸರ್ ನನಗ್ ಫೋನ್ ಮಾಡಿ ಬಾಯಿಗೆ ಬಂದಂಗ್ ಬೈತಾವ್ರೆ. ದುಡ್ಡಿಲ್ಲ ಕಣಯ್ಯ, ಕೊಡಲ್ಲ. ಕೊಡೋದಿಲ್ಲ? ನಿನ್ನ ಹತ್ರ ಏನೋ ಪ್ರೂಫ್ ಇದೆ ಕೊಟ್ಟಿರಕ್ಕೆ? ಕೊಡಲ್ಲ ಕಣೋ, ಅದೇನು ಕಿತ್ಕೊಳೋ. ಎಲ್ಲೋ ಇದ್ಯಾ ನೀನು? ಅವಂದೇ ಗುರು ದುಡ್ಡು, ಅವನೇ ಫೈನಾನ್ಸ್ ಕೊಟ್ಬಿಟ್ಟು ನಾಟಕ ಮಾಡ್ತಾವನೆ, ಅವನೇ ಕಟ್ತಾನ ಬಿಡು. ಮಗ, ನಾವೇನ್ ಅವ್ನು ಪ್ರೂಫ್ ಕೊಟ್ಟಿದೀವ? ಅವ್ನ ಅಮ್ಮನ್ನ ಹಾಕಿ ಏನ್ ಕಿತ್ಕೊಳ್ಳಿ ಬಿಡು, ಕೊಡೋದೇ ಬೇಡ. ಅವ್ನ ಅಮ್ಮನ್ನ ಹಾಕಿ ತಿರ್ಗಾ ಫೋನ್ ಮಾಡ್ತಾವ್ ನೋಡಿಲಿ. ಅವ್ನ ಅಮ್ಮಂದ್ ಏನ್ ಕೇಳುಗ್ರು ಅಂತ. ಎಲ್ಲಣ್ಣ ದುಡ್ಡೇ ಕಟ್ಟಿಲ್ವಲ್ಲಣ್ಣ? ನಿಂದೇ ದುಡ್ಡು ಇಟ್ಕೊಂಡು ನೀನೇ ಫೈನಾನ್ಸ್ ಬಿಟ್ಬಿಟ್ಟು ನಾಟಕ ಆಡ್ತೀಯಾ? ಕೊಡೋದೇ ಇಲ್ಲ ಕಣ. ಎಲ್ಲೋ ಇದ್ಯಾ? ಇಲ್ಲೇ ಪಾರ್ಕ್ ಹತ್ರ ಇದೀನಿ, ಬಾರ. ಅದೇನ್ ಕಿತ್ಕೊತಾನ? ದೇವರೇ ಮರೆಯಾದ ನೀ ಯಾವ ಲೆಕ್ಕನೋ ಜೋಗಿ, ಇಲ್ಲಿ ಉಳಿಯಲ್ಲ ನಿನ್ನಂತ ಯೋಗಿ. ನಿಮ್ ಮನೆ ಅನ್ನ ತಿಂದಿದ್ದೀನಿ ಅಂದಲ್ಲೋ, ನಿನಗ್ ಮೋಸ ಮಾಡಲ್ಲ ಅಂತ ಹೇಳ್ದಲ್ಲೋ. ಎತ್ತು ತಾಯಿಗೆ ಲಾಡಿ ಬಿಚ್ಚ ಕೆಲಸ ಮಾಡಿದ್ರಲ್ಲೋ. ನಿಮ್ಮಂತ ಫ್ರೆಂಡ್ಸ್ ಇಂದ ನಂಬಿಕೆ ಏನೋ ಪದಕ್ಕೆ ಬೆಲೆನೇ ಹೊಂಟಾಯ್ತಲ್ಲೋ. ಏನಪ್ಪಾ, ನಮ್ ದುಡ್ಡಾರೆ ದುಡ್ಡಲ್ವಾ? ಯಾಕೆ ವಾಪಸ್ ಕೊಡಲ್ವಾ? ನಾನೇನ್ ತಲೆ ಹೊಡೆದ್ ಸಂಪಾದನೆ ಮಾಡಿದ್ದ, ಇಲ್ಲ ಇನ್ನೊಬ್ಬ ನಿಂಟಿ ತಲೆ ಹಿಡಿದ್ಬಿಟ್ಟು ನಿಮಗ್ ದುಡ್ಡು ತಂದು ಕೊಟ್ಟಿದ್ನ? ನಂಬಿಕೆ ಇಲ್ವಾ ಅಂತ ನಂಬಿಸಿ ಕುತ್ತಿಗೆ ಕೊಯ್ದ್ಬಿಟ್ರಲ್ಲೋ. ನಿಮ್ಗೆ ಸ್ವಲ್ಪ ಆದ್ರೂ ಮಾನವೀಯತೆ ಇದ್ರೆ ಕೊಟ್ಟಿರೋ ದುಡ್ಡನ್ನ ವಾಪಸ್ ಕೊಡಿ, ಇಲ್ಲ ಅಂದ್ರೆ ಮೇಲ್ಗಡೆ ಒಬ್ಬ ದೇವ್ರು ಇರ್ತಾನೆ. ಇವತ್ತು ನೀವ್ ನನಗ್ ಮೋಸ ಮಾಡ್ದಂಗೆ ನಾಳೆ ಇನ್ನೊಬ್ಬ ಮೋಸ ಮಾಡೋದಿದೆ. ಇವತ್ತು ನನಗಾಗಿರೋ ಅನುಭವ ನಾಳೆ ನಿಮ್ಗಾಗ್ಬೋದು, ನೀವಾದ್ರೂ ಎಚ್ಚರಿಕೆ ಇದೆ.